ಆಪ್ತಮಿತ್ರ ಆದಮೇಲೆ ಆ ಥರ ಫಿಲ್ಮ್ ಮಾಡಿರಲಿಲ್ಲ ನಾನು. ಸೊ ಒಂದು 20 ವರ್ಷ ಆದಮೇಲೆ ಒಂದು ಪೊಸೆಷನ್ನು ಒಂದು ಹಿಟ್ ಆಯಿತು ಫಿಲ್ಮ್ ಅನ್ನೋದು ಭಾಳ ಅಪರೂಪ. ಬಟ್ ಹಿಟ್ ಆದಾಗ ಅದು ಎಷ್ಟು ದುಡ್ಡು ಬಾಚಿಬಿಡುತ್ತೆ ಅಂದರೆ ಆ ಪ್ರೊಡ್ಯೂಸರ್ಗೆ ಇಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ ಬಿಸ್ನೆಸ್. ನಮ್ಮೂರ ಮಂದಾರವೇ ನಂದು ಶಿವಣ್ಣನ ಪ್ರೇಮದ ದೊಡ್ಡ ಫೇಮಸ್ ಸೀನ್ ಇದೆಯಲ್ಲ, ಅದು ಇಲ್ಲೇ ನಾವು ಶೂಟ್ ಮಾಡಿದ್ದು ನಿಸರ್ಗಧಾಮ ಅಂತ. ಎಲ್ಲರೂ ಕೂರ್ಗ್ನ ಅಟ್ಯಾಕ್ ಮಾಡ್ತಿದ್ದಾರೆ. ಆಲ್ಮೋಸ್ಟ್ ಬೆಂಗಳೂರು ಭಾಳ ಕಷ್ಟ ಆಗುತ್ತೆ ವೀಕೆಂಡ್ಸಲ್ಲಿ ನಮಗೆ, ಅಷ್ಟು ಜನ ಕೂರ್ಗ್ ಬರ್ತಿದ್ದಾರೆ. ಆ ಕ್ಯಾಮ್ರಾನ ನಾನು ಮೊದಲನೇ ಸಲ ಫೇಸ್ ಮಾಡಿದ್ದೆ ಹಾರಂಗಿ ಡ್ಯಾಮಲ್ಲಿ ಮೌನಗೀತೆ ಅನ್ನೋ ಚಿತ್ರದ ಒಂದು ಹಾಡು. ದಯವಿಟ್ಟು ಜವಾಬ್ದಾರಿಯುತವಾದ ಟೂರಿಸ್ಟ್ ಆಗಿರಿ, ದಯವಿಟ್ಟು ಈ ಬ್ಯೂಟಿಯನ್ನು ಹಾಳು ಮಾಡಬೇಡಿ. ಸೊ ವೀಕೆಂಡ್ ರಮೇಶ್ ನಾವು ಕೈ ಬಿಟ್ಟಿಲ್ಲ, ಬಟ್ ಅದನ್ನು ಇನ್ನೂ ದೊಡ್ಡ ರೀತಿಯಲ್ಲಿ ಡಿಜಿಟಲಲ್ಲಿ ಮಾಡೋಣವಾ ಅಥವಾ ನ್ಯಾಷನಲ್ ಲೆವೆಲಲ್ಲಿ ಮಾಡೋಣವಾ ಏನು ಅಂತ ಒಂದು ಡಿಸಿಷನ್ಗೆ ಬಂದಿಲ್ಲ. ನನಗೆ ಭಾಳ ಇಷ್ಟ ಆಗ್ತಿರೋದು ಅಂದರೆ, ನಾನು ಒಂದು ಬ್ರ್ಯಾಂಡ್ ಅಂಬಾಸಿಡರ್ ಆಗಬೇಕಾದ್ರೆ ನನ್ನ ಸ್ವಭಾವ ಮತ್ತು ಆ ಬ್ರ್ಯಾಂಡ್ ಓನರ್ಸು, ಆ ಬ್ರ್ಯಾಂಡಿನ ಒಂದು ನೇಚರ್ ಇರುತ್ತಲ್ಲ, ಅದು ಮ್ಯಾಚ್ ಆಗಬೇಕು. ಅದು ಭಾಳ ಮುಖ್ಯ. ಒಬ್ಬ ಬ್ರ್ಯಾಂಡ್ ಅದು ಪರ್ಫೆಕ್ಟಾಗಿ ಮ್ಯಾಚ್ ಆಯಿತು. ಯಾಕೆಂದರೆ ನಾನು ಫಸ್ಟಿಂದ ಏನು ಹೇಳ್ಕೊಂಬರ್ತಾ ಇದ್ದೀನಿ, ಎಲ್ಲ ಖುಷಿಯಾಗಿರಪ್ಪ, ಸುಮ್ಮನೆ ಕೊರಗಬೇಡಿ, ಕೊರಗ್ತಾ ಏನು ಮಾಡಬೇಡಿ, ಹ್ಯಾಪಿಯಾಗಿರಿ ಅಂತ ಹೇಳ್ಕೊಂಬರ್ತಾನೆ ಇದ್ದೀನಿ. ಈಗ ಮುಳಿಯವರು ಅವರ ಸ್ಲೋಗನ್ನೇ ಕ್ರಿಯೇಟಿಂಗ್ ಹ್ಯಾಪಿನೆಸ್ ಅಂತಿದೆ. ಸೊ ಆ ಫಿಲಾಸಫಿ ಮ್ಯಾಚ್ ಆಯಿತು ಎಲ್ಲದಕ್ಕಿಂತ. ಆ್ಯಂಡ್ ಇವ್ರ ಜೊತೆ ಈಗ ನಾನು ಈ ಕಪಲ್ ಆಫ್ ವೀಕ್ಸ್ ಇವ್ರ ಜೊತೆ ನಾನು ಜರ್ನಿ ಎಲ್ಲ ಮಾಡ್ತಿದ್ದಲ್ಲ, ಟ್ರಾವೆಲ್ ಮಾಡ್ತಿದ್ದೆ ಅನಿಸುತ್ತೆ. ಅದೇ ಸೋ ಮಚ್ ಆಫ್ ಸಿಮಿಲಾರಿಟಿ ಇನ್ ಥಿಂಕಿಂಗ್, ಅದು ಭಾಳ ಖುಷಿ ಕೊಡ್ತಾ ಇದೆ. ಇದು ಬಂಗಾರ ಅನ್ನೋದು, ಇದು ನಗರ, ಇದೊಂದು ಸಣ್ಣ ಹಳ್ಳಿ, ಇದೊಂದು ಕುಗ್ಗಳ್ಳಿ ಅಂತೆಲ್ಲ ಇಲ್ಲ. ಪ್ರಪಂಚದ ಎಲ್ಲ ಕಡೆ ಎಲ್ರಿಗೂ ಆಕರ್ಷಣೆ ಇರುವಂಥ ವಸ್ತು ಅಂದರೆ ಬಂಗಾರ, ಚಿನ್ನ ಅನ್ನೋದು. ಹಾಗಾಗಿ ಈ ಮುಳಿ ಅವರು ಈಗ 3 ಅಂತ ಶುರು ಮಾಡಿದ್ರು. ಡೆಫಿನೆಟಾಗಿ ಇದು 30, 300 ಅಂತ ಆಗಬೇಕು ಅನ್ನೋದೇ ನಮ್ಮ ಎಲ್ಲರ ಆಸೆ. and that is their approach also. And so beautiful. ಅಂದರೆ ನಾನು ಶಿವಾಜಿ ಸೂರತ್ಕಲ್ ಅನ್ನೋ ಫಿಲ್ಮ್ ಶೂಟಿಂಗ್ ಮಾಡ್ತಾ ಇದ್ದೆ. ಆಗ ನಮ್ಮ ವೇಣು ಶರ್ಮಾ ಮತ್ತು ನಮ್ಮ ಇವರು ಸಿಕ್ಕಿದ್ರು ನನಗೆ ಒಂದು ಸಲ 4 years ಬ್ಯಾಕ್, ಕೇಶವ್ ಅವರು. ಆವಾಗ ಇದನ್ನು ಪ್ರಸ್ತಾಪ ಮಾಡಿದರು, ಬಟ್ ಆ ಟೈಮಲ್ಲಿ ಅದು ಆಗಲಿಲ್ಲ. ಈಗ ಮತ್ತೆ ಒಂದು ಸಲ ವೇಣು ಅವರು ಭೇಟಿ ಆದರು. ಒಂದಿನ ಫೋನಲ್ಲಿ ಮಾತಾಡಿದ್ವಿ, ಒಂದು ವರ್ಚುವಲ್ ಕಾಲ್ ರೀ, ಶಿವರಾತ್ರಿ ದಿನ. ಅದು ಆ ಕ್ಲಿಕ್ಕಾಗಿ ಹೋಯ್ತು ಅಷ್ಟೇ. ಲೈಕ್ ದೆನ್ ವಿ ಆರ್ ಆನ್ ಇನ್ ಅ ಕಾಂಬಿನೇಷನ್. ಇವತ್ತು ಮಡಿಕೇರಿಗೆ ಬಂದಿದ್ದೀರಿ, ಮುಳಿಯಕ್ಕೆ ಬಂದಿದ್ದೀರಿ. ನೀವು ಆಗಲೇ ಹೇಳ್ದಂಗೆ ಹಾರಂಗಿಯಲ್ಲಿ ನಿಮ್ಮ ಫಸ್ಟ್ ಶೂಟ್ ಆಗಿರುವಂಥದ್ದು 31 years ಬ್ಯಾಕ್. ಸೊ ಕೊಡಗು ತುಂಬ ಫಿಲ್ಮ್ಸ್ಗಳಿಗೆ ಅದು ಎಸ್ಪೆಷಲಿ ಕ್ಲಿಕ್ ಆದ ಫಿಲ್ಮ್ಸ್ ಎಲ್ಲ ಇಲ್ಲೇ ಆಗಿರುವಂಥದ್ದು. ಸೊ ಕೊಡಗು ತುಂಬ ರಿಲೇಟೆಡ್ ಅನಿಸುತ್ತೆ ನಿಮಗೆ? ನನಗೆ ಸರ್ ತುಂಬ ರಿಲೇಟೆಡ್ ಸರ್. ನಾನು ಹೇಳ್ತಿಲ್ವ, ನನ್ನ ಮತ್ತು ನಿಮ್ಮ ಸಂಪರ್ಕಕ್ಕೆ ಕಾರಣವೇ ಈ ಕ್ಯಾಮ್ರಾ. ಆ ಕ್ಯಾಮ್ರಾನ ನಾನು ಮೊದಲನೇ ಸಲ ಫೇಸ್ ಮಾಡಿದ್ದೆ ಹಾರಂಗಿ ಡ್ಯಾಮಲ್ಲಿ ಮೌನಗೀತೆ ಅನ್ನೋ ಚಿತ್ರದ ಒಂದು ಹಾಡು. ಮೌನಗೀತೆ ಹದವಾದ 18 ವಯಸ್ಸು ಒಂದು ಹಾಡು. ಫಸ್ಟ್ ಶಾಟ್ ನನಗೆ ಇನ್ನೂ ಚೆನ್ನಾಗಿ ನೆನಪಿದೆ. ಹಾಗಾಗಿ ಅದಾದಮೇಲೆ ಎಷ್ಟು ಫಿಲ್ಮ್ಸ್ ಇಲ್ಲಿ ಮಾಡಿದ್ದೀವಿ. ನಮ್ಮೂರ ಮಂದಾರವೇ ನಂದು ಶಿವಣ್ಣನ ಪ್ರೇಮದ ದೊಡ್ಡ ಫೇಮಸ್ ಸೀನ್ ಇದೆಯಲ್ಲ, ಅದು ಇಲ್ಲೇ ನಾವು ಶೂಟ್ ಮಾಡಿದ್ದು. ನಿಸರ್ಗಧಾಮ ಕುಶಾಲನಗರದಲ್ಲಿ, ದುಬಾರೆ ಫಾರೆಸ್ಟಲ್ಲಿ ಶೂಟ್ ಮಾಡಿದ್ದೀನಿ, ನಿಮ್ಮ ಅಬ್ಬೆ ಫಾಲ್ಸಲ್ಲಿ ಶೂಟ್ ಮಾಡಿದ್ದೀನಿ, ತಲಕಾವೇರಿಯಲ್ಲಿ ಶೂಟ್ ಮಾಡಿದ್ದೀನಿ, ಎಲ್ಲ ಕಡೆ ಶೂಟ್ ಮಾಡಿದ್ದೀವಿ. ನಾನು ಟೈಮಲ್ಲಿ ರೊಮ್ಯಾಂಟಿಕ್ ಫಿಲ್ಮ್ಸ್ ಮಾಡ್ತಾ ಇದ್ದಾಗ ನಮಗೆ ರೊಮ್ಯಾಂಟಿಕ್ ಫಿಲ್ಮ್ಸ್ ಅಂದರೆ ಹಾಡುಗಳಿದ್ದೇ ಇರುತ್ತೆ, ಡೂಯೆಟ್ಸ್ ಇದ್ದೇ ಇರುತ್ತೆ. ಡೂಯೆಟ್ ಅಂದರೆ ನಾವು ಹಸಿರಾಗಿ ಒಂದು ಜಾಗ ಬೇಕು ಹೀರೋ ಹೀರೋಯಿನ್ ಕುಣಿಯೋಕ್ಕೆ. ಆ ಥರ ಒಂದು ಜಾಗ ಬೇಕು ಅಂದರೆ ಭಾಳ ಹತ್ರ ಬೆಂಗಳೂರಿಗೆ ಅಂದರೆ ಕೂರ್ಗ್ ನಮಗೆ ಇಲ್ಲೇ ಬಂದುಬಿಡ್ತಾ ಇದ್ವಿ. ಫ್ರೆಂಡ್ ಸರ್ಕಲ್ ಕೂಡ ಕೂರ್ಗಲ್ಲಿದ್ದಾರೆ. ಕೂರ್ಗಲ್ಲಿ ಸರ್ ಅದಲ್ಲ. ಈಗ ಏನಾಗಿದೆ ಅಂದರೆ ಬೆಂಗಳೂರಲ್ಲಿ ಆಲ್ ದಿ ಕಾರ್ಪೊರೇಟ್ ಗೈಸ್ ಅಲ್ಲ ಸರ್, ವೀಕೆಂಡ್ ಸಿಕ್ತು, ಲಾಂಗ್ ವೀಕೆಂಡ್ ಅಂದರೆ ನೋಡಿ, ಬೆಂಗಳೂರು ಟು ಕೂರ್ಗ್ ಹೈವೇ ಫುಲ್ ಜಾಮ್ ಆಗಿರುತ್ತೆ. ಎಲ್ಲರೂ ಕೂರ್ಗ್ನ ಅಟ್ಯಾಕ್ ಮಾಡ್ತಿದ್ದಾರೆ. ಆಲ್ಮೋಸ್ಟ್ ಇಲ್ಲಿಂದ ನಾವು ವಾಪಸ್ ಬೆಂಗಳೂರು ಭಾಳ ಕಷ್ಟ ಆಗುತ್ತೆ ವೀಕೆಂಡ್ಸಲ್ಲಿ ನಮಗೆ, ಅಷ್ಟು ಜನ ಕೂರ್ಗ್ ಬರ್ತಿದ್ದಾರೆ. ಹಾಗಾಗಿ ನಂದು ಮನವಿ ಏನು ಅಂದರೆ, ಈ ಟೂರಿಸ್ಟ್ಗೆ ಇದು ಬಹಳ ಅದ್ಭುತವಾದ ಜಾಗ. ಕೂರ್ಗ್ ಅನ್ನೋದು ಬಹಳ ಬ್ಯೂಟಿಫುಲ್ ಪ್ಲೇಸ್. ಅದು ಭಾಳ ಕಷ್ಟಪಟ್ಟು ಇಷ್ಟು ವರ್ಷ ಅದನ್ನು ಉಳಿಸ್ಕೊಂಡ್ಬಂದಿದ್ದಾರೆ. ಬರುವಂಥ ಟೂರಿಸ್ಟು ದಯವಿಟ್ಟು ಜವಾಬ್ದಾರಿಯುತವಾದ ಟೂರಿಸ್ಟ್ ಆಗಿರಿ, ದಯವಿಟ್ಟು ಈ ಬ್ಯೂಟಿಯನ್ನು ಹಾಳು ಮಾಡಬೇಡಿ. ಸಾಧ್ಯವಾದಷ್ಟು ಲೋಕಲ್ಸ್ಗೆ ಕೋಆಪ್ರೇಟ್ ಮಾಡಿ, ಮೇಂಟೈನ್ ದ ಬ್ಯೂಟಿ ಆಫ್ ಕೂರ್ಗ್. ಹೌದು. ಈಗ ನಾನು ಈಗ ಶೂಟ್ ಮಾಡ್ತಿರೋದು ದೈಜಿ ಅನ್ನೋ ಫಿಲ್ಮು. ದೈಜಿ ಬಂದು ಇಲ್ಲಿ ಶುಂಠಿಕೊಪ್ಪದಲ್ಲಿ ಒಂದು ರಿಸಾರ್ಟಲ್ಲಿ ಶೂಟ್ ಮಾಡ್ತಾಯಿದ್ದೀನಿ. ಕಳೆದ 1 ವಾರ ಶೂಟಿಂಗ್ ಆಯಿತು, ಇನ್ನೊಂದು ವಾರ ಇಲ್ಲಿ ಇರ್ತೀನಿ. ಇದು ಬಂದು ಒಂದು ದೆವ್ವದ ಪಿಕ್ಚರ್. ಅದು ಆಪ್ತಮಿತ್ರ ಆದಮೇಲೆ ಆ ಥರ ಫಿಲ್ಮ್ ಮಾಡಿರಲಿಲ್ಲ ನಾನು. ಸೊ ಒಂದು 20 ವರ್ಷ ಆದಮೇಲೆ ಒಂದು ಪೊಸೆಷನ್ನು ಆ ಥರ ಒಂದು ಕತೆ. ನಾನು, ರಾಧಿಕಾ ನಾರಾಯಣ್, ದಿಗಂತ್ ಒಂದು ಗೆಸ್ಟ್ ರೋಲಲ್ಲಿದ್ದಾರೆ. ಆಕಾಶ್ ಶ್ರೀವಾತ್ಸವ್ ಅಂತ ಶಿವಾಜಿ ಸೂರತ್ಕಲ್ ಡೈರೆಕ್ಟ್ ಮಾಡಿದಂಥ ಅದೇ ಡೈರೆಕ್ಟರ್ ಡೈರೆಕ್ಟ್ ಮಾಡ್ತಿದ್ದಾರೆ. ಈಗ ರಾಮ್ ಕೂಡ ನೀವು ಮಾಡ್ತಾ ಇದ್ದೀರಿ ಗಣೇಶ್ ಜೊತೆ. ಹೌದು, ಆಲ್ಮೋಸ್ಟ್ ಕಂಪ್ಲೀಷನ್ ಸ್ಟೇಜಲ್ಲಿದೆ, ಟ್ರೈಲರ್ ಕೂಡ ಬಂದಿದೆ. ಹೌದು, ಇನ್ನೂ 2 ಚಿತ್ರಗಳು ನಡೀತಾ ಇದೆ. ಒಂದು ಯುವರ್ ಸಿನ್ಸಿಯರ್ಲಿ ರಾಮ್, ಅದು ಗಣೇಶು ಮತ್ತು ನಾನು ಆ್ಯಕ್ಟ್ ಮಾಡ್ತಿರೋದು. ಅದು ತುಂಬ ಬ್ಯೂಟಿಫುಲ್ ಫಿಲ್ಮ್. ಅದು ವೆರಿ ಅಂದರೆ ಎಸ್ಥೆಟಿಕ್ ಆಗಿ ಒಂದೊಂದು ಫ್ರೇಮು ಪೇಂಟಿಂಗ್ ಥರ ಬರಬೇಕು ಅಂತ ಆಸೆಪಟ್ಟು ಆ ಡೈರೆಕ್ಟರ್ ವಿಖ್ಯಾತ್ ಮಾಡ್ತಿದ್ದಾರೆ.
ಅದು ನಡೀತಾ ಇದೆ. ಅದಿಲ್ ಟೇಕ್ ಅನದರ್ ಅಟ್ಲೀಸ್ಟ್ 1 ವರ್ಷ ಆಗ್ಬೋದು ಅದು. ಮಧ್ಯದಲ್ಲಿ KD ಅಂತ ಒಂದು ಫಿಲ್ಮ್ ಮುಗಿಸಿದ್ದೀನಿ. ಅದು ಧ್ರುವ ಸರ್ಜಾ, ನಾನು, ರವಿಚಂದ್ರನ್ ಅವರು, ಸಂಜಯ್ ದತ್ತು, ಶಿಲ್ಪಾ ಶೆಟ್ಟಿ ಎಲ್ಲರೂ ಇದ್ದೀವಿ. ಪ್ರೇಮ್ ಡೈರೆಕ್ಟ್ ಮಾಡ್ತಾರೆ. ಅದು ಆಗಸ್ಟಲ್ಲಿ ರಿಲೀಸ್ ಆಗ್ಬೋದು. ಬಟ್ ಇವತ್ತಿನ ಟ್ರೆಂಡ್ ನೋಡಿದ್ರೆ ಈಗ ಆಲ್ಮೋಸ್ಟ್ ಈಗ ನಾವು 4 ಮಂತ್ಸ್ ಕಂಪ್ಲೀಟ್ ಆಯಿತು. ಮೋರ್ ದೆನ್ 100 ಫಿಲ್ಮ್ಸ್ ಕನ್ನಡದಲ್ಲಿ ಬಂತು. ದಿನಕ್ಕೆ 6-7 ವಾರಕ್ಕೆ 6-7 ಫಿಲ್ಮ್ಸ್ ಬರ್ತಾ ಇದೆ. ಆದರೆ ಹಿಟ್ ಆಗಿರೋದು ಏನೋ 5-6 ಅಂತ ಏನೋ ಇದೆ. ಒಬ್ಬ ಸೀನಿಯರ್ ಆ್ಯಕ್ಟರ್ ಆಗಿ ಏನು ಈ ಟ್ರೆಂಡ್ ಬಗ್ಗೆ ಏನು ಹೇಳ್ತೀವಿ? ಇಲ್ಲ ಸರ್, ಅದು ಯಾವಾಗಲೂ ಇದಿದೆ. ಸಿನಿಮಾಲಿ ಸಕ್ಸಸ್ ರೇಟ್ ಇಸ್ ವೆರಿ ವೆರಿ ಮಿನಿಸ್ಕ್ಯೂಲ್. ಅದು ಬೇರೆ ಎಲ್ಲ ಬಿಸ್ನೆಸ್ ಕಂಪೇರ್ ಮಾಡಿದ್ರೆ ಸಿನಿಮಾಲಿ ಒಂದು ಹಿಟ್ ಆಯಿತು ಫಿಲ್ಮ್ ಅನ್ನೋದು ಭಾಳ ಅಪರೂಪ. ಬಟ್ ಹಿಟ್ ಆದಾಗ ಅದು ಎಷ್ಟು ದುಡ್ಡು ಬಾಚಿಬಿಡುತ್ತೆ ಅಂದರೆ ಆ ಪ್ರೊಡ್ಯೂಸರ್ಗೆ ಇಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ ಬಿಸ್ನೆಸ್. ಹಾಗಾಗಿ ಮತ್ತೆ ಜನ ಟ್ರೈ ಮಾಡ್ತಿರ್ತಾರೆ. ಅದು ಯಾವತ್ತೂ ಇದ್ದಿದ್ದೇನೆ. ಈಗ ಇನ್ನೂ ಪ್ರಾಬ್ಲಮ್ ಆಗಿದೆ ಬಿಕಾಸ್ ಆಫ್ ಅಪೋಸಿಂಗ್ ಫೋರ್ಸಸ್. ನಮಗಲ್ಲಿ OTTಗಳು ಅಂತೂ ಶುರುವಾಗಿದೆ. ಎಲ್ಲರ ಕೈಲೂ ಮೊಬೈಲ್ ಇದೆ. ಎಲ್ರಿಗೂ ಪ್ರತಿ ಕ್ಷಣ ನಿಮಗೆ ಮನೋರಂಜನೆ ಸಿಗ್ತಾ ಇದೆ. ಇದನ್ನೆಲ್ಲ ದಾಟಿ ನಿಮ್ಮನ್ನು ಥಿಯೇಟ್ರಿಗೆ ಎಳಿಬೇಕು ಅಂದರೆ ಆ ಥರ ಸತ್ವ ಇರುವಂಥ ಒಂದು ಕತೆ ಬೇಕು. ಅದು ಆ ಥರ ಒಂದು ನಿಮ್ಮನ್ನು ಸೆಳೆಯುವಂಥ ಒಂದು ಮೇಕಿಂಗ್ ಸ್ಟೈಲ್ ಇರಬೇಕು. ಅದಕ್ಕೆ ನಾವೆಲ್ಲ ಪ್ರಯತ್ನ ಪಡ್ತಾಯಿದ್ದೀವಿ. ಮಧ್ಯದಲ್ಲಿ ಒಂದು ಚಿತ್ರ ಕಾಂತಾರ ಥರ ಆಗಿ ನಿಮ್ಮನ್ನು ಮತ್ತೆ ಎಳೆಯುತ್ತೆ. ಹಾಗೆ ನಿನ್ನೆ ನಾನು ಯಾರ ಹತ್ರ ಮಾತಾಡ್ತಾ ಇರುವಾಗಿದ್ದು, ನಾನು ನಾಳೆ ಬಂದೇ ಬರ್ತೀನಿ ಕಾರ್ಯಕ್ರಮಕ್ಕೆ, ಮುಳಿಯ ಸಿಲ್ವರಿಯ ಇನಾಗ್ರೇಷನ್ಗೆ ಅಂತ. ಏನು ಅಂತ ಕೇಳಿದೆ. ಇಲ್ಲ, ರಮೇಶ್ ಅರವಿಂದ್ ನನ್ನ ನಂಬಿಕೆಯ ನಟ ಅಂದರು. ನಾನು ಆಗ ಕೇಳಿದೆ, ಏನು ಈ ನಂಬಿಕೆ ಅಂದರೆ ಯಾವ ರೀತಿಲಿ ನೀವು ನಂಬ್ತೀರಾ? ಅವ್ರಿಗೆ ಒಂದೇ ಮಾತು ಹೇಳಿದ್ರು, ರಮೇಶ್ ಅಂದರೆ ಅವ್ರದ್ದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಇರುತ್ತೆ, ಆರಾಮಾಗಿ ನಾವು ಕೂತು ನೋಡುವಂಥದ್ದು ಎಂಟರ್ಟೈನ್ಮೆಂಟ್ ಇರುತ್ತೆ, ಹಾಗೆ ಏನೋ ಒಂದು ಮೆಸೇಜ್ ಕೂಡ ಇರುತ್ತೆ ಅಂತ. ಸೊ ಇಂಥ ಒಂದು ನಂಬಿಕೆ ಅಂತ ಬರುವಂಥ ನಟರ ಸಂಖ್ಯೆ ಕಮ್ಮಿ ಆಗಿದೆ ಅನಿಸುತ್ತಾ ಅಂತ. ನಾನು ಭಾಳ ಬ್ಯೂಟಿಫುಲ್. ಯಾಕೆಂದರೆ ಒಬ್ಬರು ದುಡ್ಡು ಕೊಟ್ಟು ಬರುವಾಗ ಅವನಿಗೊಂದು ನಂಬಿಕೆ ಉಳಿಸ್ಕೋಬೇಕು. ಈಗ ನಾನು ರಮೇಶ್ ಅರವಿಂದ್ ಫಿಲ್ಮ್ ಅಂದರೆ ಹಿಂದೆ ಮುಂದೆ ನೋಡೋದಲ್ಲ, ಕಥೆಯನ್ನು ಕೇಳಲ್ಲ, ಡೈರೆಕ್ಟರ್ ನೋಡಲ್ಲ, ಅದು ನಂಬಿಕೆ. ರಮೇಶ್ ಅರವಿಂದ್ ಅಂತ ಹೇಳಿದ್ರೆ ಒಂದು ನಮ್ಮ ಒಬ್ಬ ವೀಕ್ಷಕನ ಪಾಲಿಗೆ ಒಂದು ಬ್ರ್ಯಾಂಡ್ ಅಂಬಾಸಿಡರ್. ಸೊ ಅಂಥ ನಂಬಿಕೆನ ನೀವು ಉಳಿಸ್ಕೊಂಡಿದ್ದೀವಿ. ಭಾಳ ದೊಡ್ಡ ಮಾತು ಈಗ ನೀವು ಹೇಳಿರೋದು ಇದೆಯಲ್ಲ ಸರ್. ಈ ನಂಬಿಕೆನ ಕೊನೆಯವರು ನಾವು ಉಳಿಸ್ಕೋಬೇಕಷ್ಟೇ ಸರ್. ನನಗೆ ಎಷ್ಟೋ ಜನ ಫ್ಯಾಮಿಲೀಸಲ್ಲಿ ಹೇಳಿದ್ದಾರೆ, ನಿಮ್ಮ ಫಿಲ್ಮು ಅಂದರೆ ನಮ್ಮ ಮಕ್ಕಳನ್ನ ಧೈರ್ಯವಾಗಿ ಕಳಿಸ್ತೀವಿ, ಅಲ್ಲೊಂದು ತಪ್ಪಾದ ವಿಷಯ ಇರಲ್ಲ, ತಪ್ಪಾದ ಡೈಲಾಗ್ ಇರಲ್ಲ, ನಮ್ಮ ನಂಬಿಕೆ ಇದೆ ಅಂತ. ಅದನ್ನ ಹಾಗೆ ಉಳಿಸ್ಕೋಬೇಕು ಅಷ್ಟೇ. ಆ್ಯಂಡ್ ಈ ನಂಬಿಕೆನೇ ಸರ್ ನಮಗೆ ನಮ್ಮ ಒಂದು ಬ್ರ್ಯಾಂಡ್ ವ್ಯಾಲ್ಯೂ ಅಂದರೆ ಎಲ್ಲ ನಂಬಿಕೆಯಾರೆ ಫೈನಲಿ. ಹಾಗಾಗಿ ಐ ಆಮ್ ಸೋ ಹ್ಯಾಪಿ. ನೀವು ಹೇಳಿದ್ದು ಭಾಳ ಖುಷಿ ಆಯ್ತು ನನಗೆ. ಅವ್ರು ಹೇಳಿದ್ದನ್ನು ನಾನು ಎನಿವೆ ಅವ್ರಿಗೂ ಥ್ಯಾಂಕ್ಸ್ ಹೇಳಿ. ಸೊ ಸ್ವೀಟ್. ಸೊ ಇನ್ನು ಥಿಯೇಟರ್ಸ್ಗಳ ಬಗ್ಗೆ ಬಂದರೆ ಸಿಂಗಲ್ ಸ್ಕ್ರೀನ್ ತುಂಬ ಕಮ್ಮಿ ಆಗ್ತಿದೆ. ಎಲ್ಲ ಮಲ್ಟಿಪ್ಲೆಕ್ಸ್ನ ಡಿಪೆಂಡ್ ಆಗ್ತಿದ್ದಾರೆ. ಆ ರೇಟನ್ನು ಕೊಟ್ಟು ಮುಂದೆ ಹೋಗ್ಲಿಕ್ಕೆ ಆಗೋಂಥ ಸ್ಥಿತಿ ಇದೆಯಾ ಅಂತ. ಯಾಕೆಂದರೆ ನಾವು ನೋಡಿದ್ವಿ ಇವತ್ತು ಲಾಸ್ಟ್ ವೀಕಲ್ಲಿ ತುಂಬ ಮಲಯಾಳಿ ಮೂವೀಸ್ ಎಂಟ್ರ್ ಆಗಿಬಿಡ್ತು ಮಲ್ಟಿಪ್ಲೆಕ್ಸಿಗೆ. ಕನ್ನಡ ಫಿಲ್ಮ್ಸ್ಗಳಿಗೆ ಜಾಗನೇ ಇಲ್ಲದಂಥ ಸ್ಥಿತಿ ಬಂದುಬಿಟ್ಟಿದೆ. ಇವತ್ತು ಹಿಂದಿ ಫಿಲ್ಮ್ಗಳು ನೀವು ಹೇಳ್ದಂಗೆ ಸ್ಟೋರೀಸ್ ಇರ್ಬೋದು, ಏನೇ ಇರ್ಬೋದು, ಆದರೂ ಕೂಡ ಕನ್ನಡಕ್ಕೆ ಎಲ್ಲೋ ಧಕ್ಕೆ ಬರ್ತಾಯಿದೆ ಮಲ್ಟಿಪ್ಲೆಕ್ಸ್ಗಳಲ್ಲಿ ಅಂತ. ಇಲ್ಲ, ಕನ್ನಡಕ್ಕೆ ಧಕ್ಕೆ, ಮಲ್ಟಿಪ್ಲೆಕ್ಸು, ಸಿಂಗಲ್ ಸ್ಕ್ರೀನು ಅದೆಲ್ಲ ಅಲ್ಲ ಸರ್. ಕಾಲ ಬದಲಾಗ್ತಿದ್ದಂಗೆ ಎಲ್ಲವೂ ಬದಲಾಗ್ತಿರುತ್ತೆ. ಆ ಬದಲಾವಣೆಗೆ ನಾವು ಹೊಂದ್ಕೋಬೇಕಷ್ಟೇ. ಅದನ್ನು ಕಂಪ್ಲೇಂಟ್ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಎಲ್ಲವೂ ಚೇಂಜ್ ಆಗ್ತಿರ್ಬೇಕು. ನಾವೆಲ್ಲ ಸ್ಕೂಲಲ್ಲಿ ಓದ್ತಾ 3 ಸ್ಕ್ರೀನ್ ನನಗೆ ಗೊತ್ತಿದ್ದು. ಒಂದು ಶಾಂತಿ ಥಿಯೇಟ್ರು, ಒಂದು ನಂದಾ ಥಿಯೇಟ್ರು, ಒಂದು ಉಮಾ ಥಿಯೇಟ್ರು, 3 ಸ್ಕ್ರೀನ್ ಅಷ್ಟೇ. ಈಗ 1 ಬಿಲಿಯನ್ ಸ್ಕ್ರೀನ್ಸ್ ಇದೆ ಇಂಡಿಯಾಲಿ. ಪ್ರತಿಯೊಬ್ಬರ ಕೈಯಲ್ಲೂ ಒಂದು ಸ್ಕ್ರೀನ್ ಇದೆ. ಈ 3 ಸ್ಕ್ರೀನಿಂದ ನೀವು 1 ಬಿಲಿಯನ್ ಸ್ಕ್ರೀನಿಗೆ ಚೇಂಜ್ ಆಗಿರಬೇಕಾದ್ರೆ ಆ ಹಳೆ ಸಿಸ್ಟಮ್ ಹೇಗಿರೋಕ್ಕೆ ಸಾಧ್ಯ? ಹಾಗಾಗಿ ಒಂದು ಟ್ರಾನ್ಸಿಷನ್ ಪೀರಿಯಡಲ್ಲಿ ಇದೆಲ್ಲ ಭಾಳ ಸಹಜ. ಕೊನೆಗೆ ಒಂದು ಮಂಥನ ಆಗುತ್ತೆ, ಕಾಲ ಡಿಸೈಡ್ ಮಾಡುತ್ತೆ ಯಾವುದು ಉಳಿಯುತ್ತೆ ಯಾವುದು ಉಳಿಯಲ್ಲ ಅಂತ. ಸೊ ಬದಲಾವಣೆಗೆ ಹೆದರಲ್ಲ. ನಾನು ಬದಲಾಗ್ತೀನಿ ಅನ್ನೋ ಮನೋಭಾವ ಇದ್ದರೆ ನಾವೇನು ಹೆದರಬೇಕಾಗಿಲ್ಲ. ಶಿವಾಜಿ ಸೂರತ್ಕಲ್ ನೆಕ್ಸ್ಟ್ ಪಾರ್ಟ್ ಅಥವಾ ಶಿವಾಜಿ ಸೂರತ್ಕಲ್ 1 and 2 ಆಯಿತು. ಈಗ ಅದೇ ಟೀಮ್ ಅವ್ರು ಈಗ ದೈಜಿ ಮಾಡ್ತಿದ್ದಾರೆ. ಶಿವಾಜಿ ಫ್ರಾಂಚೈಸ್ ಆಗಾಗ ಬರ್ತಾನೆ ಇರುತ್ತೆ. ಇದರ ಮಧ್ಯೆ ಬೇರೆ ಥರ ಫಿಲ್ಮ್ ಮಾಡೋಣ ಅನ್ನಿಸ್ತು, ಈಗ ದೈಜಿ ಮಾಡ್ತಾ ಇದ್ದೀವಿ. ನೀವು ಲೈಕ್ ಮಾಡಿದಂಥ ಪಾರ್ಟ್ ಖಂಡಿತ ಭಾಳ ಇಷ್ಟ ಆಗಿದೆ ನನಗಿದು. ಯಾಕಂದರೆ ಆ ಟೀಮೇ ನನಗೆ ಭಾಳ ಇಷ್ಟ. ಅಂದರೆ ಅಲ್ಲಿ ನೀವು ಶೂಟಿಂಗ್ ಬಂದು ನೋಡಿಬಿಟ್ರೆ ಅದು ಎಷ್ಟು ಎಲ್ಲರೂ ಇನ್ವಾಲ್ವ್ ಆಗಿರ್ತಾರಂದರೆ ಇಟ್ಸ್ ಸೋ ಬ್ಯೂಟಿಫುಲ್. ಒಂದು ಫ್ರಿಕ್ಷನ್ ಇಲ್ಲದೆ ಇರೋ ಟೀಮ್ ಇರುತ್ತಲ್ಲ ಸರ್, ಆ ಫ್ರಿಕ್ಷನ್ ಇರಬಾರ್ದು. ಡೈರೆಕ್ಟರ್ ಹೀರೋ ಮಧ್ಯೆ, ಹೀರೋಯಿನ್ ಮಧ್ಯೆ ಆ ಫ್ರಿಕ್ಷನ್ ಇಲ್ಲದೆ ಇದ್ದಾಗ ಭಾಳ ಸ್ಮೂತಾಗಿ ವಿಷಯಗಳು ನಡೆಯುತ್ತೆ. ಲೈಫಿನ ಮಟ್ಟಿಗೆ ಬಂದಾಗ ನೀವು ಹ್ಯಾಪಿನೆಸ್ನ ಜಾಸ್ತಿ ಪ್ರಮೋಟ್ ಮಾಡ್ತೀರಿ. ನಿಮ್ಮ ಟಾಕ್ಗಳಲ್ಲಿರ್ಬೋದು, ನಿಮ್ಮದೇ ಆದಂಥ ವ್ಯೂವರ್ಸ್ ಯೂಟ್ಯೂಬ್ಗಳಲ್ಲಿದ್ದಾರೆ, ಬೇರೆ ಬೇರೆ ಮೀಡಿಯಾದಲ್ಲಿ ಇದ್ದಾರೆ. ಸೊ ಈಗ ಮುಳಿಯ ಕೂಡ ಅದನ್ನೇ ಇಟ್ಕೊಂಡು ಹ್ಯಾಪಿನೆಸ್ ಬಗ್ಗೆನೇ ಹೇಳ್ತಾ ಇದೆ. ಟೋಟಲಿ ಹ್ಯಾಪಿನೆಸ್ ಬಗ್ಗೆ ನೀವು ಹೇಳಿದ್ರೆ ಇಲ್ಲ, ನನಗನ್ನಿಸುತ್ತೆ ಹ್ಯಾಪಿನೆಸ್ ಅನ್ನೋದು ನೆಮ್ಮದಿಗೆ ಒಂದು ಅಡ್ಡ ಹೆಸರು ಅಷ್ಟೇ ಸರ್. ಇಟ್ಸ್ ಅ ನಿಕ್ ನೇಮ್ ಫಾರ್ ಪೀಸ್ ಅಷ್ಟೇ. ನಿಮ್ಮಲ್ಲಿ ನೆಮ್ಮದಿ ಇದ್ದರೆ ನೀವು ಹ್ಯಾಪಿ ಆಗಿರ್ತೀರಾ, ನೆಮ್ಮದಿ ಇಲ್ಲ ಅಂದರೆ ನೀವು ಹ್ಯಾಪಿ ಆಗಲ್ಲ, ಕಿರಿಕಿರಿ ಆಗ್ತಿರುತ್ತೆ ಮೈಂಡಲ್ಲಿ. ಹಾಗಾಗಿ ನಿಮ್ಮ ನೆಮ್ಮದಿ ಕೊಡುವಂಥ ವಿಷಯಗಳು ಏನಿದ್ರು ದಯವಿಟ್ಟು ಅದನ್ನು, ನಿಮ್ಮ ನೆಮ್ಮದಿಯನ್ನು ಕೆಡಿಸುವಂಥ ವಿಷಯಗಳು ಏನಿದ್ರು ಅದರಿಂದ ದೂರ ಇರಿ. ದಟ್ ಇಸ್ ದ ಫಸ್ಟ್ ಥಿಂಗ್. ನಿಮ್ಮ ನೆಮ್ಮದಿಯನ್ನು ಕೆಡಿಸುವಂಥ ಜನ, ನಿಮ್ಮ ನೆಮ್ಮದಿಯನ್ನು ಕೆಡಿಸುವಂಥ ವೀಡಿಯೋಸು, ನಿಮ್ಮ ನೆಮ್ಮದಿಯನ್ನು ಕೆಡಿಸುವಂಥ ಪ್ರಾಜೆಕ್ಟ್ಸು, ಎಷ್ಟೇ ಪ್ರಾಫಿಟ್ ಬರಲಿ, ಎಷ್ಟೇ ಲಾಭ ಬರಲಿ ಅದೆಲ್ಲ ಮುಖ್ಯ. ದಯವಿಟ್ಟು ಅದರಿಂದ ದೂರ ಇರಿ. ನೆಮ್ಮದಿನ ಕೆಡಿಸ್ಕೋಬೇಡಿ. ಯಾವ ಲಾಭನೂ ಅದಕ್ಕೆ ಮ್ಯಾಚ್ ಆಗಲ್ಲ. ಮಕ್ಕಳನ್ನೇನಾದ್ರು ಫಿಲ್ಮಿಗೆ ಕರ್ಕೊಂಬರುವಂಥ ಅರ್ಜುನ್ ಆಗಲಿ
ಮಗಳನ್ನ ಅರ್ಜುನು ನಿಹಾರಿಕಾ ಇಬ್ಬರಿಗೂ ಈಗಂತೂ ಸಿನಿಮಾದಲ್ಲಿ ಅಷ್ಟು ಆಸಕ್ತಿ ಇಲ್ಲ. ನಿಹಾರಿಕಾ ಕಾರ್ಪೊರೇಟ್ ವರ್ಲ್ಡಲ್ಲಿ ಬ್ಯುಸಿ ಇದ್ದಾಳೆ. ಅರ್ಜುನು ಸಿನಿಮಾ ತುಂಬ ನೋಡ್ತಾನೆ, ಅದರ ಆಸೆ ಇದೆ, ಬಟ್ ಎಂಟರ್ ಆಗೋ ಥರ ಆಸೆ ಇಲ್ಲ. ಈ ವೀಕೆಂಡ್ ವಿತ್ ರಮೇಶ್ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ನಮ್ಮ ಸಣ್ಣ ಕಿರುತೆರೆಯಲ್ಲಿ ಯಾವಾಗ ಬರ್ಬೋದು? ವೀಕೆಂಡ್ ವಿತ್ ರಮೇಶ್ 5 ಸೀಸನ್ ಆಯಿತು, 100 ಜನ ಸಾಧಕರನ್ನ ಕುರ್ಚಿ ಮೇಲೆ ಕೂರ್ಸಾಯಿತು ಅಂತ ಒಂದು ಗ್ಯಾಪ್ ಬಿಟ್ವಿ. ಮಹಾನಟಿ ಶುರು ಮಾಡಿದೆ. ಮಹಾನಟಿ ಈಗ ಸೀಸನ್ 1 ಭಾಳ ಯಶಸ್ವಿ ಆಯ್ತು, ಈಗ ಸೀಸನ್ 2 ಶುರು ಆಗುತ್ತೆ. ಸೊ ವೀಕೆಂಡ್ ವಿತ್ ರಮೇಶ್ ನಾವು ಕೈ ಬಿಟ್ಟಿಲ್ಲ, ಬಟ್ ಅದನ್ನು ಇನ್ನೂ ದೊಡ್ಡ ರೀತಿಯಲ್ಲಿ ಡಿಜಿಟಲಲ್ಲಿ ಮಾಡೋಣವಾ ಅಥವಾ ನ್ಯಾಷನಲ್ ಲೆವೆಲಲ್ಲಿ ಮಾಡೋಣವಾ ಏನು ಅಂತ ಒಂದು ಡಿಸಿಷನ್ಗೆ ಬಂದಿಲ್ಲ. ಚಾನಲ್ ಇನ್ನೂ ಓಪನ್ ಆಗಿ ಇಟ್ಟಿದ್ದೀವಿ, ನೋಡಬೇಕು. ಸೊ ಕೊನೆಯ ಕ್ವಶನ್ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ನಮ್ಮ ವೀಕ್ಷಕರಿಗೆ ಮುಳಿಯೋದ ಬಗ್ಗೆ? ಅದನ್ನು ಮುಳಿಯ ಆಡಲ್ಲೇ ಹೇಳಿದ್ದೀನಿ, ಸದಾ ಸಂತೋಷವಾಗಿರಿ, ಸದಾ ಸಂತೋಷಕ್ಕೆ ಮುಳಿಯಾಗೆ ಬನ್ನಿ. ಥ್ಯಾಂಕ್ ಯು. ಇಷ್ಟೊತ್ತು TV1 ಚಾನಲೊಂದಿಗೆ ಮಾತಾಡಿದಂಥ ನಮ್ಮ ಕನ್ನಡದ ಮತ್ತು ಬಹುಭಾಷಾ ನಟ, ಹೆಮ್ಮೆಯ ನಟ ಅಂತ ಹೇಳ್ಬೋದು, ಏನೊಬ್ಬ ಗ್ಯಾರಂಟೆಡ್ ಆ್ಯಕ್ಟರ್, ಅಂದರೆ ಒಬ್ಬನ ನಂಬ್ಕೊಂಡು ನಾವು ಫಿಲ್ಮಿಗಾಗಲಿ ಅಥವಾ ಕಾರ್ಯಕ್ರಮಕ್ಕಾಗಲಿ ಹೋದರೆ ಮನಸ್ಸಿಗೆ ಸಂತೋಷ ಕೊಡುವಂಥ ನಟ ಇಷ್ಟೊತ್ತು TV1 ಚಾನಲ್ ಜೊತೆ ಮಾತಾಡಿದ್ದಾರೆ. ಅವರಿಗೆ ತುಂಬ ಧನ್ಯವಾದಗಳನ್ನು TV1 ಮತ್ತು ಕೊಡಗಿನ ಜನತೆ ಪರವಾಗಿ ನಾವು ಇವತ್ತು ಸಲ್ಲಿಸ್ತಿದ್ದೇವೆ. ಹಾಗಾಗಿ ಬರ್ತಾಯಿರಿ ಕೊಡಗಿಗೆ. ಕೊಡಗು ನಿಮ್ಮ ಇಷ್ಟದ ಲ್ಯಾಂಡ್ ಕೂಡ, ಹಾಗಾಗಿ ನಿಮ್ಮನ್ನು ಯಾವತ್ತೂ ಕೊಡಗು ಸ್ವಾಗತ ಮಾಡ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಧನ್ಯವಾದಗಳು ಅನಿಲ್. ಥ್ಯಾಂಕ್ ಯು.